ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶವನ್ನು ವಿರೋಧಿಸಿ ಕನ್ನಡ ಒಕ್ಕೂಟ ಆಗಸ್ಟ್ 13ರಂದು ಬಂದ್ಗೆ ಕರೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ಅವರು ಕನ್ನಡ ಪರ ಹೋರಾಟಗಾರ ಕೆಆರ್ ಕುಮಾರ್ ಅವರ ಜೊತೆ ನಡೆಸಿರತಕ್ಕಂತ ಮಾತುಕತೆ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಘೋಷಣೆ ಆಗಿದೆ. ನಮ್ಮ ಜೊತೆ ಕೆಆರ್ ಕುಮಾರ್ ಅವರು ಇದ್ದಾರೆ. ಅವ್ರೇನು ಹೇಳ್ತಂತ ಕೇಳೋಣ. ಯಾವ ರೀತಿ ಇರುತ್ತೆ ಹೋರಾಟ? ಅವತ್ತು ಬಂದು ದಿವಸ ಯಾವ ರೀತಿಯ ಒಂದು ಕಾರ್ಯಕ್ರಮವನ್ನು ರೂಪುರೇಷೆ ಮಾಡಿದ್ದೀರಿ? ಈಗಾಗಲೇ ಕನ್ನಡ ಪರ ಸಂಘಟನೆಗಳು, ಕನ್ನಡ ಒಕ್ಕೂಟ, ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ವಾಟಾಳ್ ಪಕ್ಷ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಕನ್ನಡ ಸೇನೆ ಕರ್ನಾಟಕ ಕೆಆರ್ ಕುಮಾರ್, ಪ್ರವೀಣ್ ಮತ್ತು ಶಿವರಾಮ್ ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ದೇವ್, ಗಿರೀಶ್ ಗೌಡ್ರು, ಹೀಗೆ ಹಲವಾರು ಕನ್ನಡ ಪರ ಸಂಘಟನೆಗಳು ಈಗ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಈಗ 13ನೇ ತಾರೀಕು ಕರ್ನಾಟಕ ಬಂಧನ ಕೊಡೋದ್ರ ಮೂಲಕ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದ ಜನತೆಗೆ ಯಾವುದೇ ಕಾರಣಕ್ಕೂ ನೀವು ಬೆಳೆಗಳನ್ನ ಬೆಳಿಬೇಡಿ ಅಂದರೆ, ಈ ರಾಜ್ಯದ 65% ಮಳೆ ಆಗಿಲ್ಲ, ಮಳೆ ಕಮ್ಮಿ ಆಗಿದೆ, ನಮ್ಮಲ್ಲಿ ನೀರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂಥ ರಾಜಧಾನಿ, ಬೆಂಗಳೂರು ಜನಕ್ಕೆ ಕುಡಿಯೋ ನೀರು ಬೇಕು, ಮಂಡ್ಯ ಜನಕ್ಕೆ ಬೇಕು, ಮೈಸೂರವ್ರಿಗೆ ಬೇಕು. ಅಂದರೆ ಇಲ್ಲಿ ಕುಡಿಯೋಕ್ಕೆ ನೀರು ಇಲ್ಲದೆ ಇದ್ದಂಥವ್ರು ನೀವು ತಮಿಳ್ನಾಡಿಗೆ ಹೆಂಗೆ ನೀರು ಬಿಡ್ತೀರಾ? ಈಗ ಅದನ್ನ ಯಾವುದೇ ಕಾರಣಕ್ಕೂ ತಮಿಳ್ನಾಡು ನೀರು ಬಿಡಬಾರ್ದು. ನೀವೇ ಹೇಳಿದಂತೆ ಈ ರಾಜ್ಯದ ಪರವಾಗಿ ಧ್ವನಿಯನ್ನು ಎತ್ತಬೇಕು. ನಿಮ್ಮಲ್ಲಿ ಇರುವಂಥವ್ರು ವಾದವನ್ನು ಸರಿ ಮಾಡಿಲ್ಲ. ಕಾವೇರಿ ನ್ಯಾಯ ಮಂಡಳಿ ಮುಂದೆ ಇರ್ಬೋದು, ಪ್ರಾಧಿಕಾರದ ಮುಂದೆ ಇರ್ಬೋದು, ಪ್ರಾಧಿಕಾರದ ಮುಂದೆ ನ್ಯಾಯ ಮಾಡದೇ ಇರೋದಕ್ಕೆ ಇವತ್ತು ನಾವು ಅನುಭವಿಸ್ಬೇಕಾಗಿದೆ. ಇವತ್ತಿನ ನಾನು ಒಂದು ವಿಷಯ ನೋಡಿದೆ, ತಮಿಳುನಾಡಿನ ವಿಜಯರು ಕಾವೇರಿ ವಿಷಯಕ್ಕೆ ಬಂದು ಬರ್ತಾ ಇದ್ದಾರೆ ಅಂತ ಮಾಹಿತಿಗಳೆಲ್ಲ ಇಡೀ ಪೇಪರ್ ಬಂದು ಎಲ್ಲ ಇಡೀ ರಾಜ್ಯ, ಇಡೀ ದೇಶಕ್ಕೆ ಗೊತ್ತಾಗಿದೆ. ಅಂದರೆ ಜಲ ಸಂಪನ್ಮೂಲ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ನನಗದು ಮಾಹಿತಿ ಇಲ್ಲ ಅಂತಾರೆ. ಅಂದರೆ ಮುಖ್ಯಮಂತ್ರಿಗಳಿಗೂ ಮತ್ತು ಜಲ ಸಂಪನ್ಮೂಲ ಸಚಿವರು ಮಾಹಿತಿ ಕೊರತೆ ಆಗಿದೆಯಾ? ಇದನ್ನು ಸರಿಯಾದ ದಿಕ್ಕಿನಲ್ಲಿ ರಾಜ್ಯದ